ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳದ್ದು 27ನೇ ತಾರೀಕು ಮಾಘ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ. ಆವತ್ತಿನ ದಿವಸ ಧನಿಷ್ಠ ಶತಭಿಷ ನಕ್ಷತ್ರ ಸೇರಿ ಬಂದಿದೆ. ಪಂಚಾಂಗ ವ್ಯತ್ಯಾಸ ಬರಬಹುದು. ಎರಡು ನಕ್ಷತ್ರವೂ ಅಮಾವಾಸ್ಯೆ ದಿವಸ ಬಂತು ಅಂತಂದರೆ ತುಂಬ ವಿಶೇಷ ಅಂತ ಹೇಳ್ತಾರೆ. 10,000 ವರ್ಷ ಪಿತೃಗಳು ತೃಪ್ತರಾಗುತ್ತಾರೆ ಅವತ್ತು ಕೊಡುವ ಅನ್ನದಾನ ಮತ್ತು ತಿಲತರ್ಪಣ ಶ್ರಾದ್ದಾದಿಗಳಿಂದ ಅಂತ ಹೇಳ್ತಾರೆ. ನಾಳದ್ದು ಬಂದಿದೆ. ಆದ ಕಾರಣ ಎಲ್ಲರೂ ಖಂಡಿತ ತರ್ಪಣವನ್ನು ಎಲ್ಲ ಅಮಾವಾಸ್ಯೆಯೂ ಕೊಡಬೇಕು ಅಂತ ಕೇಳ್ತಿದ್ದಾನೆ. ತರ್ಪಣಕ್ಕೆ ಬೇಕಾದ ಪೇಳ, ಪಂಚಪಾತ್ರ, ಉದ್ಧರಣಿ, ಆಚಮನಕ್ಕೆ ನೀರು, ತರ್ಪಣ ಬಿಡೋದಕ್ಕೆ ನಿರ್ಮಾಲ್ಯ ತೀರ್ಥ, ತುಳಸಿ ದಳ, ಒಂದು ಪವಿತ್ರ ಎಳ್ಳು, ಕರಿ ಎಳ್ಳು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮಾಧೋಕ್ಷಜ ನರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀಕೃಷ್ಣಾಯ ನಮಃ. ಇದನ್ನು 2 ಸಲ ಮಾಡಿದರೆ ಆಚಮನ, ಒಂದು ಆಚಮನ ಆಗುತ್ತೆ. ಪವಿತ್ರಂ ಧೃತ್ವ, ಋಗ್ವೇದದವರಿಗೆ ಪವಿತ್ರ ಧಾರಣಾ ಮಂತ್ರ. ಪವಿತ್ರಂ ತೇ ವಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಹಾನಿ ಪರ್ಯೇಷಿ ವಿಶ್ವತಾಃ ಅದಪ್ತತನೋರ್ನ ತಧಾಮೋ ಅಶ್ನುತೆ ಶ್ರುತಾ ಸಯದ್ವಹಂತಸ್ತತ್ಸಮಾಸಥ. ಇವಾಗ ಯಜುರ್ವೇದದವರೇ ಪವಿತ್ರ ಧಾರಣಾ ಮಂತ್ರ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಃ ಶರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತ ಅತಿಪಾಪ್ಮಾನಂ ಮರಾತಿಂ ತರೇಮ. ಲೋಕಸ್ಯ ದ್ವಾರಾಮಚ್ಯಮತ್ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ಹಸ್ವತ್ ಅಮೃತಸ್ಯ ಧಾರಾ ಬಹುದಾದೋಹಮಾನಂ ಚರಣಂ ನೋ ಲೋಕೆ ಸುದಿದಾಂ ದಧಾತು. ದೇವರನ್ನು ಪ್ರಾರ್ಥನಾ ಮಾಡಿರಿ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಾಣಾಯಾಮ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಗಂಧ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪಃ ಜ್ಯೋತಿರಚೋಮೃತಂ ಬ್ರಹ್ಮಭೂರ್ಭುವಸ್ವರೋಂ ಓಂ ಶುಭಾಭ್ಯಾಂ. ಗೋವಿಂದ ಗೋವಿಂದ ವಿಷ್ಣೋರಗ್ಯಜಾಂ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾಧೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಸಖ್ಯಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ಪ್ರಭವಾ ಷಷ್ಠಿಸಂವತ್ಸರಾಣಾಂ ಮಧ್ಯೆ ಕ್ರೋಧಿನಾಂ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಮಾಘಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾಂ ತಿಥೌ ವಾಸರಃ. ವಾಸರಸ್ತು ಗುರುವಾಸರಯುಕ್ತಾಯಾಂ ಧನಿಷ್ಠಾ ನಕ್ಷತ್ರಶುಭಯೋಗ ಸಕುರ್ಣಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯತೀರ್ಥೌ ಜನಿವಾರ ಎಡಕ್ಕೆ ಹಾಕ್ಕೊಳ್ರಿ. ಪ್ರಾಚೀನ ಭೀತಿ ಅಸ್ಮತ್ ಹೇಳಿಕೊಳ್ರಿ. ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಅಸ್ಮತ್ ಹೇಳಿಕೊಳ್ರಿ. ಪಿತುಃ ದರ್ಶ ಪ್ರಯುಕ್ತ ತಿಲತರ್ಪಣಂ ಕರಿಷ್ಯೆ. ಈ ಕಟ್ಟ ಬೆರಳಿ ಎಲ್ಲೂ ತಗೊಂಡು ಹೀಗೆ ನೀರು ಹಾಕ್ಕೊಂಡು ಹೀಗೆ ಬಿಡಬೇಕು. ನೀರು ಒಂದು ಡ್ರಾಪ್ ಕೂಡ ಕಲಗ ಚೆಲ್ಲದೇ ಇರಬೇಕು. ಬಿಟ್ಟುಬಿಟ್ಟು ಸೌತ್ ಫೇಸ್ ನೋಡಿ ಕೂತುಕೊಳ್ಳ್ರಿ. ತಂದೆ ಹೆಸರು ಗೋತ್ರ. ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಆಮೇಲೆ ತಂದೆಯ ತಂದೆ ತಾತ ಪಿತಾಮಹ ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಆಮೇಲೆ ಅವರ ತಂದೆ ಅಜ್ಜ ಪ್ರಪಿತಾಮಹ ಆದಿತ್ಯರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವಾಸುದೇವಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ತಾಯಿ ಇಲ್ಲದವರಿಗೆ ತಾಯಿ ಹೆಸರು ಗೋತ್ರ. ಯಜುರ್ವೇದಕ್ಕೆ ಮೊದಲು ಗೋತ್ರ ಆಮೇಲೆ ಹೆಸರು, ಋಗ್ವೇದಕ್ಕೆ ಹೆಸರು ಆಮೇಲೆ ಗೋತ್ರ. ತಾಯಿ ಹೆಸರು ಗೋತ್ರ. ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಪಿತಾಮಹಿ ಅವರ ಅತ್ತೆ. ರುದ್ರರೂಪಾಂ ತದಂತರ್ಯಾಮಿ ಶ್ರೀ ಸಂಕರ್ಷಣಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಅವರ ಅತ್ತೆ. ಪ್ರಪಿತಾಮಹಿ ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ತಾಯಿಯ ತಂದೆ ಮಾತಾ ಮಹಾ
ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ. ಮಾತುಃ ಪಿತಾಮಹ ಅವರ ತಂದೆ. ರುದ್ರರೂಪಂ ತದಂತರ್ಯಾಮಿ ಶ್ರೀ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಅವರ ತಂದೆ. ಮಾತುಃ ಪ್ರಪಿತಾಮಹ ಆದಿತ್ಯರೂಪಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಮಾತಾಮಹಿ ತಾಯಿಯ ತಾಯಿ. ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಮಾತುಃ ಪಿತಾಮಹಿ ಅವರ ಅತ್ತೆ. ರುದ್ರರೂಪಾಂ ತದಂತರ್ಯಾಮಿ ಶ್ರೀ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಅವರ ಅತ್ತೆ. ಮಾತುಃ ಪ್ರಪಿತಾಮಹೀಂ ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ. 12 ಹೆಸರು ಆದ ಮೇಲೆ ಒಂದು ಸಲ ಎಲ್ಲಿ ಮುಟ್ಟಿಕೊಳ್ಳ್ರಿ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವ ಋಷಿ ಪಿತೃಮಾನವಾಹ ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾ ಮಹಾದಯಃ ಅತೀತ ಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆ ಬ್ರಹ್ಮ ಭುವನಾಲೋಕಾದಿದಮಸ್ತು ತಿಲೋದಕಂ. ಬಿಟ್ಬಿಟ್ಟು ಜನಿವಾರವನ್ನು ಆ ಗಂಟು ಹಿಡ್ಕೊಬೇಕು. ಜನಿವಾರ ಗಂಟನ್ನು ಹಿಡ್ಕೊಂಡು ಅದನ್ನು ಒಂದು ಸಲ ತರ್ಪಣವಾಗಿ ಆ ನೀರನ್ನು ಹಿಂಡಿ ಬಿಡಬೇಕು. ಏಕೆ ಚ ಅಸ್ಮತ್ ಕುಲೆ ಜಾತ ಅಪುತ್ರ ಗೋತ್ರಜ ಮೃತಾಃ ತೇ ಗೃಹಂತು ಮಯಾಂತ ಹೇಳಿಕಿಲ್ರಿ ದತ್ತಂ ಸೂತ್ರ ನಿಷ್ಪೀಡನ ಉದಕಂ. ಕಣ್ಣಿಗೆ ಒತ್ತಿಕೊಂಡು ಬಲಕ್ಕೆ ಹಾಕ್ಕೊಳ್ರಿ ಜನಿವಾರನ್ನು. ಇಷ್ಟು ಫೇಸ್ ನೋಡಿ ಕೂತುಕೊಳ್ರಿ. ಯಶ್ಚ ಸ್ಮೃತ್ಯಾಚನಮೌಕ್ತ್ಯ ತಪಃ ತರ್ಪಣ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತತಸ್ತು ಮೇ ಅನೇನ ಅಸ್ಮತ್ ಹೇಳಿಕಿಲ್ರಿ. ಪಿತುಃ ದರ್ಶ ಪ್ರಯುಕ್ತ ತಿಲತರ್ಪಣೇನ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀಯತಾಂ ಸುಪ್ರೀತೋ ವರತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ದೇವರನ್ನು ಪ್ರಾರ್ಥನಾ ಮಾಡಿರಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಪವಿತ್ರವನ್ನು ವಿಸರ್ಜನೆ ಮಾಡಿ ಆ ಗಂಟು ಬಿಚ್ಚಿ ಹಾಕಿ ಮತ್ತೆ 2 ಸಲ ಆಚಮನ ಮಾಡಬೇಕು. ಕೇಶವಾಯ ಸ್ವಾಹ ಅಂದ ಶ್ರೀಕೃಷ್ಣಾಯ ನಮಃ. ವೆರಿಗು. ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕೃಷ್ಣ ವಾಸುದೇವ ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಧೌಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀಕೃಷ್ಣಾಯ ನಮಃ.